ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಆಯಿತು ಅಂತಂದ್ರೆ ಗುಡ್ಡ ಬೆಟ್ಟಗಳು ಕುಸಿದು ಆ ಮಣ್ಣು ರಸ್ತೆಗೆ ಬೀಳೋದು, ರಸ್ತೆ ಸಂಪರ್ಕ ಕಟ್ಟಾಗೋದು, ಸೇತುವೆಗಳು ಮುಳುಗಡೆ ಆಗೋದು, ಇಂಥ ಅನೇಕ ಪ್ರಕರಣಗಳು ನಡೀತಲೇ ಇರುತ್ತೆ. ಉಡುಪಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಮನೆಗಳು ಮುಳುಗೋಗಿದೆ. ನಗರಸಭೆ ವ್ಯಾಪ್ತಿಯಲ್ಲೇ, ಹಳ್ಳಿಗಾಡಲ್ಲ. ಕರಂಬಳ್ಳಿ ಹಾಗೆ ಮೂಡುನೀಡಂಬೂರು 2 ಭಾಗದಲ್ಲೂ ಕೂಡ ಮಳೆ ನೀರು ಜನವಸತಿ ಪ್ರದೇಶಕ್ಕೇನೆ ಬಂದು ನುಗ್ಗಿದೆ. ಸದ್ಯದ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಗಮನಿಸಿ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ 10 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದರೆ 1-2 ದಿನ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆದರೂ ನಿನ್ನೆ ರಾತ್ರಿಯಿಂದ ಅಂದರೆ ಸುಮಾರು 6 ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದಿರುವಂಥದ್ದು. ಹಾಗಾಗಿ ಉಡುಪಿಯ ನಗರ ಭಾಗದ ಕರಾವಳಿ ಬೈಪಾಸನ್ನು ನಾವು ಗಮನಿಸಿದರೆ ಎಲ್ಲೋ ನದಿ ಪಾತ್ರದಂತೆ ಕಾಣ್ತದೆ. ಯಾಕಂದರೆ ಇದು ಪ್ರತಿ ವರ್ಷ ಕೂಡ ಈ ಸಮಸ್ಯೆ ಇರುವಂಥದ್ದು. ಇಲ್ಲಿ ಸಾರ್ವಜನಿಕರು ಅಥವಾ ವಾಹನಗಳು ಓಡಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸುಮಾರು 2 ರಿಂದ 3 ಫೀಟ್ನಷ್ಟು ನೀರು ನಿಂತಿರುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಅಂಡರ್ ಪಾಸ್ ಮಾಡುವ ಸಮಯದಲ್ಲಿ ಇಲ್ಲಿ ಒಂದಷ್ಟು ಅವೈಜ್ಞಾನಿಕ ಕಾಮಗಾರಿ ನಡೆದಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂಥ ಆರೋಪ ಕೂಡ ಸದ್ಯಕ್ಕೆ ಗಮನಿಸಬಹುದು. ನಗರದ ಭಾಗದಲ್ಲಿ ಹರಿಯುವ ನೀರು ಸರಾಗವಾಗಿ ಹೋಗೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಇಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಇರ್ಬೋದು, ಆಟೋ ಸ್ಟ್ಯಾಂಡ್ಗಳು ಇರ್ಬೋದು, ಅಥವಾ ವಾಹನ ಸಂಚಾರ ಮಾಡುವವರು ಕೂಡ ನಿತ್ಯ ನಿರಂತರವಾಗಿ ಈ ರೀತಿಯಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಸಾಕಷ್ಟು ವಾಹನಗಳು ಕೂಡ ಏನು ಬಂದು ಬೀಳುವಂಥದ್ದು ಅಥವಾ ನೀರಿನಲ್ಲಿ ಸಿಕ್ಕಾಕಿಕೊಳ್ಳುವಂಥ ಘಟನೆಗಳು ನಿರಂತರವಾಗಿ ನಡೀತದೆ ಇಲ್ಲಿ. ಆದರೆ ಇಷ್ಟು ವರ್ಷ ಆದರೂ ಇದನ್ನೊಂದು ಸರಿಪಡಿಸುವ ಕೆಲಸ ಆಗಿಲ್ಲ ಅನ್ನುವಂಥ ಒಂದು ಆಕ್ರೋಶ ಕೂಡ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ನಿನ್ನೆಯಿಂದ ನಿರಂತರವಾಗಿ ಸುರಿಯುವ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಬೇಕು ಅನ್ನುವಂಥ ಒಂದು ಬೇಡಿಕೆ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಈಗಾಗಲೇ ಒಂದು ಆಯಾಯ ಶಾಲಾ ಕಾಲೇಜಿನ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಯಾಕಂದರೆ ಶಾಲಾ ಕಾಲೇಜು ಮಳೆಯನ್ನು ನೋಡಿಕೊಂಡು ರಜೆ ಕೊಡಲಿ ಅನ್ನೋದು. ಆದರೆ ಸದ್ಯಕ್ಕೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಾಕಷ್ಟು ಗೊಂದಲ ಇರುವಂಥದ್ದು. ಯಾಕಂದರೆ ಮುಂಜಾನೆಯ ಸಮಯದಲ್ಲಿ ಮಳೆ ಬರ್ತದ, ರಜೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಒಂದು ಗೊಂದಲ ಕೂಡ ಸೃಷ್ಟಿಯಾಗಿರುವಂಥದ್ದು. ಬೈಂದೂರು ಭಾಗ ಅಥವಾ ಕುಂದಾಪುರ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಶಾಲೆಗಳಿಗೆ ರಜೆಯನ್ನು ನೀಡಿದ್ದಾರೆ. ಜೊತೆಗೆ ಹೀಗೆ ಮಳೆ ಮುಂದುವರೆದರೆ ಇನ್ನಷ್ಟು ತಗ್ಗು ಪ್ರದೇಶದಲ್ಲಿ ನೆರೆ ಆವರಿಸುವ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.